ಹಾಯ್ ಗೆಳೆಯರೇ, ಅನಂತು ವಿಕೆ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಈ ದಿನ ಅಕ್ಟೋಬರ್ 1ರಿಂದ 6ರವರೆಗಿನ ಜಿಕೆ ಟುಡೇ ಕರೆಂಟ್ ಅಫೇರ್ಸ್ MCQ ಪ್ರಶ್ನೆಗಳನ್ನು ಕನ್ನಡದಲ್ಲಿ ನಾವು ನೋಡಲಿದ್ದೇವೆ. ಬನ್ನಿ ಗೆಳೆಯರೇ, ಮೊದಲನೇ ಪ್ರಶ್ನೆ ಯಾವುದಂತ ನೋಡೋಣ. ಪ್ರಶ್ನೆ: ಆಂಡ್ರೋ ಇತ್ತೀಚೆಗೆ ಅತ್ಯುತ್ತಮ ಹೆರಿಟೇಜ್ ಟೂರಿಸಂ ವಿಲೇಜ್ ಅವಾರ್ಡ್ ಅನ್ನ 2024 ಪಡೆದುಕೊಂಡಿದೆ. ಇದು ಯಾವ ರಾಜ್ಯದಲ್ಲಿ ಇದೆ ಅಂತ ಪ್ರಶ್ನೆ ಕೇಳಿದಾರೆ. ಇದು ಮಣಿಪುರ ರಾಜ್ಯದಲ್ಲಿರುವಂತಹ ಒಂದು ಗ್ರಾಮವಾಗಿದೆ. ಮಣಿಪುರದ ಆಂಡ್ರೋ ಗ್ರಾಮವು 2024 ಅತ್ಯುತ್ತಮ ಪ್ರವಾಸೋದ್ಯಮ ಗ್ರಾಮಗಳ ಸ್ಪರ್ಧೆಯಲ್ಲಿ ಪಾರಂಪರಿಕ ವಿಭಾಗದಲ್ಲಿ ಅತ್ಯುತ್ತಮ ಪ್ರವಾಸೋದ್ಯಮ ಗ್ರಾಮ ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂತದ್ದು. ನವದೆಹಲಿಯಲ್ಲಿ ನಡೆದಂತಹ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯ ಸಂದರ್ಭದಲ್ಲಿ ಪ್ರವಾಸೋದ್ಯಮ ಸಚಿವಾಲಯವು ಈ ಪ್ರಶಸ್ತಿಯನ್ನ ಈ ಗ್ರಾಮಕ್ಕೆ ನೀಡಿದೆ. ಹೌದಾ? ಇನ್ನು ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಭಾರತೀಯ ಕಲಾ ಮಹೋತ್ಸವದ ಮೊದಲ ಆವೃತ್ತಿಯನ್ನ ಎಲ್ಲಿ ಉದ್ಘಾಟಿಸಲಾಯಿತು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ, ಸಿಕಂದರಾಬಾದ್ ಸರಿಯಾದಂತ ಉತ್ತರ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಈಶಾನ್ಯ ರಾಜ್ಯಗಳನ್ನ ಕೇಂದ್ರೀಕರಿಸಿ ತೆಲಂಗಾಣದ ಸಿಕಂದರಾಬಾದ್ನಲ್ಲಿ 28 ಸೆಪ್ಟೆಂಬರ್ 2024ರಂದು 8 ದಿನಗಳ ಭಾರತೀಯ ಕಲಾ ಮಹೋತ್ಸವವನ್ನು ಉದ್ಘಾಟಿಸಿದರು. ಈ ಉತ್ಸವವು ಈಶಾನ್ಯದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಪಾಕಶಾಲೆ ವೈವಿಧ್ಯತೆಯನ್ನು ಪ್ರದರ್ಶಿಸುವ 29 ಸೆಪ್ಟೆಂಬರ್ನಿಂದ 6 ಅಕ್ಟೋಬರ್ 2024ರವರೆಗೆ ನಡೆದಿರುವಂತದ್ದು. ಅರುಣಾಚಲ ಪ್ರದೇಶ, ಆಸಾಂ, ಮಣಿಪುರ್, ಮೇಘಾಲಯ, ಮಿಜೋರಾಂ ಮತ್ತು ನಾಗಾಲ್ಯಾಂಡ್, ಸಿಕ್ಕಿಂ ಮತ್ತು ತ್ರಿಪುರದಿಂದ 300ಕ್ಕೂ ಹೆಚ್ಚು ಕಲಾವಿದರು ಮತ್ತು ಕುಶಲಕರ್ಮಿಗಳು ಇದರಲ್ಲಿ ಭಾಗವಹಿಸಿದ್ದರು. ಹೌದಾ? ಇನ್ನು ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಸುದ್ದಿಯಲ್ಲಿ ಉಲ್ಲೇಖಿಸಲಾದಂತಹ ತ್ರೀ ಗೋರ್ಜಸ್ ಅಣೆಕಟ್ಟು ಚೀನಾದಲ್ಲಿ ಯಾವ ನದಿಯ ಮೇಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ, ಯಾಂಗ್ಲಿ ನದಿ ದಂಡ ಮೇಲಿದೆ. ಇದು ಯಾಂಗ್ಲೀಜ್ ನದಿಯ ದಡದ ಮೇಲಿರುವಂತದ್ದು. ನಾಸಾ ವಿಜ್ಞಾನಿಗಳು ಚೀನಾದ 3 ಗೋರ್ಜಸ್ ಅಣೆಕಟ್ಟು ಬೃಹತ್ ಪ್ರಮಾಣದ ನೀರನ್ನ ಬದಲಾಯಿಸುವುದರಿಂದ ಭೂಮಿಯ ತಿರುಗುವಿಕೆಯ ಮೇಲೆ ಪರಿಣಾಮ ಬೀರಬಹುದು ಎಂದು ಸೂಚಿಸಿದ್ದಾರೆ. ಹುಬೈ ಪ್ರಾಂತ್ಯದ ಯಾಂಗ್ಲಿ ನದಿಯ ಮೇಲೆ ನೆಲೆಗೊಂಡಿದ್ದು ಇದು ವಿಶ್ವದ ಅತಿ ದೊಡ್ಡ ಜಲವಿದ್ಯುತ್ ಉತ್ಪಾದನಾ ಕೇಂದ್ರವಾಗಿದೆ. 2012ರಲ್ಲಿ ಪೂರ್ಣಗೊಂಡ ಅಣೆಕಟ್ಟು 2335 ಮೀಟರ್ ಉದ್ದ ಮತ್ತು 185 ಮೀಟರ್ ಎತ್ತರವಾಗಿದೆ. ಹೌದಾ? ಇನ್ನು ಮುಂದಿನ ಪ್ರಶ್ನೆ: ಇತ್ತೀಚೆಗೆ 2024ರ ಪ್ರತಿಷ್ಠಿತ ಶಸ್ತ್ರ ರಾಮಾನುಜನ ಪ್ರಶಸ್ತಿಯನ್ನ ಯಾರಿಗೆ ನೀಡಲಾಗಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಡಿ, ಅಲೆಕ್ಸಾಂಡರ್ ಡನ್ ಎಂಬುದು ಸರಿಯಾದಂತ ಉತ್ತರ. ಅಲೆಕ್ಸಾಂಡರ್ ಡನ್ ರವರು 2024ರ ಸಶಸ್ತ್ರ ರಾಮಾನುಜನ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ. ಪ್ರಶಸ್ತಿಯನ್ನ ತಮಿಳುನಾಡಿನ ಶಾಸ್ತ್ರ ವಿಶ್ವವಿದ್ಯಾಲಯವು 2005ರಲ್ಲಿ ಸ್ಥಾಪಿಸಿತು. ಇದನ್ನ ವಾರ್ಷಿಕವಾಗಿ ರಾಮಾನುಜನರವರ ಜನ್ಮ ವಾರ್ಷಿಕೋತ್ಸವದ ದಿನದಂದು ಡಿಸೆಂಬರ್ 22ರಂದು 32 ವರ್ಷದೊಳಗಿನ ಗಣಿತ ತಜ್ಞರಿಗೆ ನೀಡಲಾಗುತ್ತದೆ. ವಯಸ್ಸಿನ ಮಿತಿಯು ರಾಮಾನುಜನರವರ ಅಲ್ಪಾವಧಿಯ ಜೀವನದಲ್ಲಿ ಅವರ ಸಾಧನೆಗಳನ್ನು ಗೌರವಿಸುವಂತದ್ದಾಗಿದೆ. ಪ್ರಶಸ್ತಿಯು ಪ್ರಶಸ್ತಿ ಪತ್ರ ಮತ್ತು 10,000 ನಗದು ಬಹುಮಾನವನ್ನು ಒಳಗೊಂಡಿದೆ. ಮುಂಜಲ್ ಭಾರ್ಗವ್ ಮತ್ತು ಅಕ್ಷಯ್ ವೆಂಕಟೇಶನ್ ಸೇರಿದಂತೆ ಹಿಂದೆ ಸ್ವೀಕರಿಸಿದವರೊಂದಿಗೆ ಬಹುಮಾನವು ಅಂತಾರಾಷ್ಟ್ರೀಯ ಮನ್ನಣೆಯನ್ನ ಗಳಿಸಿದೆ. ಇನ್ನು ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಸಂಶೋಧನೆಯಲ್ಲಿ ಹೈಲೈಟ್ ಮಾಡಲಾದಂತಹ ಸಕ್ರಿಯ ಗ್ಯಾಲಕ್ಟಿಕ್ ನ್ಯೂಕ್ಲಿಯಸ್ಗಳು ಯಾವ ರೀತಿಯ ಖಗೋಳ ವಸ್ತುವಿನಲ್ಲಿ ಕಂಡು ಬರುತ್ತವೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ, ಡ್ವಾರ್ಫ್ ಗ್ಯಾಲಕ್ಸಿಗಳು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಸಂಶೋಧಕರು ಸಕ್ರಿಯ ಗ್ಯಾಲಕ್ಟಿಕ್ ನ್ಯೂಕ್ಲಿಯಸ್ ಮತ್ತು NGS 4395 ಎಂಬ ಕುಬ್ಜ ಗ್ಯಾಲಕ್ಸಿಯಲ್ಲಿನ ರೇಡಿಯೋ ಜೆಟ್ ಮತ್ತು ಸುತ್ತಮುತ್ತಲಿನ ಅಂತರ್ತಾರಾ ಮಾಧ್ಯಮದ ನಡುವಿನ ಪರಸ್ಪರ ಕ್ರಿಯೆಯನ್ನು ಕಂಡುಹಿಡಿದಿದ್ದಾರೆ. ಸುಮಾರು 14 ಮಿಲಿಯನ್ ಬೆಳಕಿನ ದೂರದಲ್ಲಿ ಈ ಅದ್ಭುತ ಸಂಶೋಧನೆಯನ್ನ ಗಮನಿಸಲಾಗಿದೆ ಆಗಿದ್ದು, ವರ್ಷಗಳಲ್ಲಿ ದೊಡ್ಡ ಗ್ಯಾಲಕ್ಸಿಗಳು ಮಾತ್ರ ಏಜಿಯನ್ಗಳನ್ನ ಹೋಸ್ಟ್ ಮಾಡುತ್ತವೆ ಎಂಬ ಹಿಂದಿನ ನಂಬಿಕೆಗಳಿಗೆ ಸವಾಲ್ ಹಾಕುವಂತದ್ದಾಗಿದೆ. ಇನ್ನು ಮುಂದಿನ ಪ್ರಶ್ನೆ: ಯಾವ ಆಫ್ರಿಕನ್ ದೇಶವು ಇತ್ತೀಚೆಗೆ ಮಾರ್ಬಗರನ್ ವೈರಸ್ ಏಕಾಏಕಿ ವರದಿಯನ್ನ ಮಾಡಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಡಿ, ರುವಾಂಡಾ. ಇತ್ತೀಚೆಗೆ ಮಾರ್ಬಗರ್ ವೈರಸ್ ಏಕಾಏಕಿ
ರುವಾಂಡದಲ್ಲಿ 6 ಜನರು ಇದರಿಂದ ಸಾವನ್ನಪ್ಪಿದ್ದು ಮಾರ್ಬರ್ಗ್ ವೈರಸ್ ಕಾಯಿಲೆಯು ಅಪರೂಪದ ಆದರೆ ತೀವ್ರವಾದಂತಹ ಹೆಮ್ರಾಜಿಕ್ ಜ್ವರವಾಗಿದ್ದು ಇದು ಮಾನವರು ಮತ್ತು ಸಸ್ತನಿಗಳ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಎಂವಿಡಿ ಎಬೋಲಾ ವೈರಸ್ನಂತೆಯೇ ಮಾರ್ಬರ್ಗ್ ವೈರಸ್ನಿಂದ ಉಂಟಾಗುತ್ತದೆ. 2 ಪಿಲೋವಿರಿನ್ ಕುಟುಂಬದಿಂದ ವೈರಸ್ ಅನ್ನು ಮೊದಲು 1967ರಲ್ಲಿ ಜರ್ಮನಿಯ ಮಾರ್ಬರ್ಗ್ನಲ್ಲಿ ಗುರುತಿಸಲಾಯಿತು. ಇದು ಸೋಂಕಿತ ಹಸಿರು ಮಂಗಗಳಿಗೆ ಸಂಬಂಧಿಸಿದ್ದಾಗಿದೆ. ಆಫ್ರಿಕನ್ ಹಣ್ಣಿನ ಬ್ಯಾಟ್ ಜಲಾಶಯದ ಅತಿಥ್ಯವಾಗಿದ್ದು ದೈಹಿಕ ದ್ರವಗಳೊಂದಿಗೆ ನೇರ ಸಂಪರ್ಕದ ಮೂಲಕ ಪ್ರಸರಣ ಸಂಭವಿಸುವಂತದ್ದಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವಂತಹ ಕ್ಯಾನರಿ ದ್ವೀಪ ಸಮೂಹವು ಯಾವ ಸಾಗರದಲ್ಲಿ ಇದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ ಅಟ್ಲಾಂಟಿಕ್ ಸಾಗರ ಸರಿಯಾದಂತ ಉತ್ತರ. ಸ್ಪೇನ್ನ ಕ್ಯಾನರಿ ದ್ವೀಪಗಳ ಬಳಿ ದೋಣಿ ಮುಗುಚಿದ ನಂತರ 48 ನಾಪತ್ತೆಯಾದ ವಲಸಿಗರನ್ನ ರಕ್ಷಣಾ ತಂಡಗಳು ಹುಡುಕುತ್ತಿವೆ. ಕ್ಯಾನರಿ ದ್ವೀಪಗಳು ಅಟ್ಲಾಂಟಿಕ್ ಮಹಾಸಾಗರದ ದ್ವೀಪ ಸಮೂಹವಾಗಿದ್ದು ಸ್ಪೇನ್ ಮುಖ್ಯ ಭೂಭಾಗದಿಂದ ಸುಮಾರು 1300 ಕಿಲೋಮೀಟರ್ ದಕ್ಷಿಣಕ್ಕೆ ಮತ್ತು ಮೊರಾಕೋದಿಂದ ಪಶ್ಚಿಮಕ್ಕೆ 115 ಕಿಲೋಮೀಟರ್ ದೂರದಲ್ಲಿದೆ. ಹವಾಮಾನ ಉಷ್ಣವಲಯವಾಗಿದ್ದು ಬೆಚ್ಚನೆಯ ಉಷ್ಣತೆ ಮತ್ತು ಸ್ವಲ್ಪ ಕಾಲೋಚಿತ ವ್ಯತ್ಯಾಸವಾಗಿರುವಂಥದ್ದು. ದ್ವೀಪ ಸಮೂಹವು ಜ್ವಾಲಾಮುಖಿ ಚಟುವಟಿಕೆ, ಟೆಕ್ಟೋನಿಕ್ ಚಲನೆಗಳು ಅಥವಾ ಸೆಡಿಮೆಂಟ್ ಶೇಖರಣೆಯಿಂದ ರೂಪುಗೊಂಡಂತಹ ದ್ವೀಪಗಳ ಗುಂಪನ್ನು ಇವು ಸೂಚಿಸುತ್ತವೆ. ಇನ್ನು ಮುಂದಿನ ಪ್ರಶ್ನೆ, ಯುಎನ್ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸದಸ್ಯತ್ವಕ್ಕಾಗಿ ಭಾರತದ ಪ್ರಯತ್ನವನ್ನ ಇತ್ತೀಚೆಗೆ ಯಾವ ದೇಶವು ಬೆಂಬಲಿಸಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಭೂತಾನ್. ಯುಎನ್ ಜನರಲ್ ಅಸೆಂಬ್ಲಿಯ 79ನೇ ಅಧಿವೇಶನದಲ್ಲಿ ಭೂತಾನ್ನ ಪ್ರಧಾನಿ ತೈರಿಂಗ್ ಟೋಬ್ಗೆ ಅವರು ಸುಧಾರಿತ ಯುಎನ್ ಭದ್ರತಾ ಮಂಡಳಿಯಲ್ಲಿ ಶಾಶ್ವತ ಸ್ಥಾನಕ್ಕಾಗಿ ಭಾರತದ ಪ್ರಯತ್ನಕ್ಕೆ ಬಲವಾದ ಬೆಂಬಲವನ್ನು ವ್ಯಕ್ತಪಡಿಸಿರುವಂತದ್ದು. ಭಾರತದ ಮಹತ್ವದ ಆರ್ಥಿಕ ಬೆಳವಣಿಗೆ ಮತ್ತು ಜಾಗತಿಕ ದಕ್ಷಿಣದಲ್ಲಿ ನಾಯಕತ್ವವು ಈ ಸ್ಥಾನಕ್ಕೆ ಅರ್ಹವಾಗಿದೆ ಎಂದು ಅವರು ಹೇಳಿದ್ದಾರೆ. ಭೂತಾನ್ ಇತ್ತೀಚೆಗೆ ಕಡಿಮೆ ಅಭಿವೃದ್ಧಿ ಹೊಂದಿದ ದೇಶಗಳಿಗೆ LDC ವರ್ಗದಿಂದ ಪದವಿ ಪಡೆದಿದೆ. ಪ್ರಸ್ತುತ ಜಾಗತಿಕ ವಾಸ್ತವಗಳನ್ನು ಪ್ರತಿಬಿಂಬಿಸಲು ಹೆಚ್ಚು ಪ್ರಾತಿನಿಧಿಕ ಮತ್ತು ಪರಿಣಾಮಕಾರಿ ಭದ್ರತಾ ಮಂಡಳಿಯ ಅಗತ್ಯವನ್ನು ಇದು ತೋರಿಸುವಂತದ್ದಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚಿನ ಮಾಹಿತಿ ಪ್ರಕಾರ ಪ್ರಧಾನಮಂತ್ರಿ ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನೆಯ ಅಡಿಯಲ್ಲಿ ಚಾವಣಿಯ ಸೌರಶಕ್ತಿಯ ಸ್ಥಾಪಿತ ಸಾಮರ್ಥ್ಯದಲ್ಲಿ ಯಾವ ರಾಜ್ಯವು ದೇಶವನ್ನು ಮುನ್ನಡೆಸುತ್ತದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ ಗುಜರಾತ್ ಸರಿಯಾದಂತ ಉತ್ತರ. ಪ್ರಧಾನಿ ಮೋದಿ ಗುಜರಾತ್ನಲ್ಲಿ PM ಮುಫ್ತ್ ಬಿಜ್ಲಿ ಸೋಲಾರ್ ಯೋಜನೆ ಅಡಿಯಲ್ಲಿ ಅಳವಡಿಸಲಾಗಿರುವಂತಹ ಸೌರ ಫಲಕಗಳಿಗೆ ಭೇಟಿ ನೀಡಿದ್ದು ಪ್ರಧಾನಮಂತ್ರಿ ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಸೋಲಾರ್ ಯೋಜನೆಯ ಆರ್ಥಿಕ ಸಬ್ಸಿಡಿಗಳು ಮತ್ತು ಸುಲಭವಾದ ಸ್ಥಾಪನೆಯನ್ನ ನೀಡುವ ಮೂಲಕ ಮೇಲ್ಛಾವಣಿಯ ಸೌರ ಅಳವಡಿಕೆಯನ್ನು ಉತ್ತೇಜಿಸುವಂತಾಗಿದ್ದು ಕುಟುಂಬಗಳು ಪ್ರತಿ ತಿಂಗಳು 300 ಯೂನಿಟ್ಗಳವರೆಗೆ ಉಚಿತ ವಿದ್ಯುತ್ ಪಡೆಯಬಹುದಾಗಿದೆ. ಹೌದಾ? ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವಂತಹ ಪೀಚಿ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿ ಇದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಕೇರಳ ಸರಿಯಾದಂತ ಉತ್ತರ. ಕೇರಳದ ತ್ರಿಶೂರ ಜಿಲ್ಲೆಯ ಪೀಚಿ ವನ್ಯಜೀವಿ ಅಭಯಾರಣ್ಯಕ್ಕೆ ಸಮೀಪವಿರುವಂತಹ ಬುಡಕಟ್ಟು ಕಾಲೋನಿಯ ಬಳಿ ಇತ್ತೀಚೆಗೆ ಹೆಣ್ಣು ಆನೆಯೊಂದು ವಿದ್ಯುತ್ ಸ್ಪರ್ಶದಿಂದ ಸಾವನ್ನಪ್ಪಿದ್ದು 1958ರಲ್ಲಿ ಸ್ಥಾಪಿತವಾದಂತಹ ಪೀಚಿ ವಜಾನಿ ವನ್ಯಜೀವಿ ಅಭಯಾರಣ್ಯವು ತ್ರಿಶೂರನಲ್ಲಿ 125 ಚದುರ ಕಿಲೋಮೀಟರ್ ಇದು ಪೀಚಿ ಮತ್ತು ವಜಾನಿ ಆಣೆಕಟ್ಟುಗಳ ಜಲಾನಯನ ಪ್ರದೇಶದಲ್ಲಿ ಮತ್ತು ಪಾಲ್ಪಿಲ್ಲಿ ನೆಲ್ಲಿಯಂತಹ ಅರಣ್ಯಗಳ ಒಂದು ಭಾಗವಾಗಿರುವಂತದ್ದು. ಈ ಭೂ ಪ್ರದೇಶವು 100ರಿಂದ 914 ಮೀಟರ್ ಎತ್ತರದಲ್ಲಿ ಬದಲಾಗುತ್ತದೆ. ಹೌದಾ? ಇಲ್ಲಿ ಪೋನ್ಮಡಿ ಅತ್ಯಂತ ಎತ್ತರವಾದ ಒಂದು ಶಿಖರವಾಗಿರುವಂತದ್ದು ಯಾವುದಂದ್ರೆ ಪೋನ್ಮಡಿ. ಅಭಯಾರಣ್ಯವು ಉಷ್ಣವಲಯದ ಕಾಡುಗಳು, ಆರ್ಕಿಡ್ ಪ್ರಭೇದಗಳು, ಅಪರೂಪದ ಔಷಧೀಯ ಸಸ್ಯಗಳು ಮತ್ತು ತೇಗದಂತಹ ಬೆಲೆ ಬಾಳುವ ಮರಗಳನ್ನು ಇಲ್ಲಿ ನಾವು ಕಾಣಬಹುದಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಭಾರತದಲ್ಲಿ ಕ್ರೂಸ್ ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಬಂದರುಗಳು, ಶಿಪ್ಪಿಂಗ್ ಮತ್ತು ಜಲಮಾರ್ಗಗಳ ಸಚಿವಾಲಯವು ಇತ್ತೀಚೆಗೆ ಪ್ರಾರಂಭಿಸಿದ ಮಿಷನ್ನ ಹೆಸರೇನು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಕ್ರೂಜ್ ಭಾರತ್ ಮಿಷನ್ ಸರಿಯಾದಂತ ಉತ್ತರ. ಕ್ರೂಜ್ ಭಾರತ್ ಮಿಷನ್ ಸರಿಯಾದಂತ ಉತ್ತರ. ಕೇಂದ್ರ ಸಚಿವ ಸರ್ಬಾನಂದ್ ಸೋನೋವಾಲ್ ರವರು ಸೆಪ್ಟೆಂಬರ್ 30, 2024ರಂದು ಮಹಾರಾಷ್ಟ್ರದ ಮುಂಬೈನಲ್ಲಿ ಕ್ರೂಸ್ ಭಾರತ್ ಮಿಷನ್ ಅನ್ನು ಪ್ರಾರಂಭಿಸಿದ್ದಾರೆ.
ಕ್ರೂಸ್ ಪ್ರವಾಸೋದ್ಯಮ ಮತ್ತು ಉನ್ನತ ಕ್ರೂಸ್ ಸ್ಥಾನಕ್ಕಾಗಿ ಭಾರತವನ್ನ ಜಾಗತಿಕ ಕೇಂದ್ರವನ್ನಾಗಿ ಮಾಡುವ ಗುರಿಯನ್ನು ಈ ಮಿಷನ್ ಹೊಂದಿರುವಂತದ್ದು. ಭಾರತೀಯ ಬಂದರುಗಳ ಸಂಘದ ಅಡಿಯಲ್ಲಿ ಕ್ರೂಸ್ ಅಭಿವೃದ್ಧಿಗಾಗಿ ವಿಶೇಷ ಉದ್ದೇಶದ ವಾಹನವನ್ನು ಸ್ಥಾಪಿಸಲಾಗುವುದು. ಮಿಷನ್ 1 ಅಕ್ಟೋಬರ್ 2024ರಿಂದ 31 ಮಾರ್ಚ್ 2029ರವರೆಗೆ 3 ಹಂತಗಳಲ್ಲಿ ನಡೆಯುತ್ತದೆ ಎಂದು ಸಚಿವರು ತಿಳಿಸಿರುವಂತದ್ದು. ಇನ್ನು ಮುಂದಿನ ಪ್ರಶ್ನೆ, ಆಯುಷ್ ವೈದ್ಯಕೀಯ ಮೌಲ್ಯ ಪ್ರಯಾಣ ಶೃಂಗಸಭೆಯು 2024 ಎಲ್ಲಿ ಉದ್ಘಾಟನೆ ಆಯಿತು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ, ಮುಂಬೈ ಸರಿಯಾದಂತ ಉತ್ತರ. ಆಯುಷ್ ವೈದ್ಯಕೀಯ ಮೌಲ್ಯ ಪ್ರಯಾಣದ ಶೃಂಗಸಭೆಯು 2024 ಮುಂಬೈನಲ್ಲಿ ಆಯುಷ್ ನಲ್ಲಿ ಜಾಗತಿಕ ಸಿನರ್ಜಿ ವೈದ್ಯಕೀಯ ಮೌಲ್ಯ ಪ್ರಯಾಣದ ಮೂಲಕ ಆರೋಗ್ಯ ಮತ್ತು ಸ್ವಾಸ್ಥ್ಯವನ್ನ ಪರಿವರ್ತಿಸುವುದು ಎಂಬ ವಿಷಯದೊಂದಿಗೆ ಉದ್ಘಾಟಿಸಲಾಯಿತು. ಆಯುಷ್ ವ್ಯವಸ್ಥೆಗಳ ಆಧಾರದ ಮೇಲೆ ಸಮಗ್ರ ಆರೋಗ್ಯ ರಕ್ಷಣೆಗಾಗಿ ಭಾರತವನ್ನ ಪ್ರಮುಖ ಜಾಗತಿಕ ಕೇಂದ್ರವನ್ನಾಗಿ ಮಾಡುವ ಗುರಿಯನ್ನು ಇದು ಹೊಂದಿರುವಂತದ್ದು. ಪ್ರವಾಸೋದ್ಯಮ ಸಚಿವಾಲಯ, ಮಹಾರಾಷ್ಟ್ರ ಸರ್ಕಾರ ಮತ್ತು ಪ್ರಮುಖ ಪಾಲುದಾರರ ಸಹಯೋಗದೊಂದಿಗೆ ಆಯುಷ್ ಸಚಿವಾಲಯವು ಆಯೋಜಿಸಿದೆ. ಈ ಶೃಂಗಸಭೆಯು ಆಯುರ್ವೇದ, ಯೋಗ, ಯುನಾನಿ, ಸಿದ್ಧ ಮತ್ತು ಹೋಮಿಯೋಪತಿಯನ್ನ ಆಧುನಿಕ ಆರೋಗ್ಯ ರಕ್ಷಣೆಯೊಂದಿಗೆ ಸಂಯೋಜಿಸಲು ಕೇಂದ್ರೀಕರಿಸುವಂತದ್ದಾಗಿದ್ದು, ಮಹಾರಾಷ್ಟ್ರ, ಗೋವಾ, ಗುಜರಾತ್, ಮಧ್ಯಪ್ರದೇಶ ಮತ್ತು ರಾಜಸ್ಥಾನದ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಹೌದಾ? ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವಂತಹ ಮೌಂಟ್ ಎರೆಬಸ್ ಯಾವ ಖಂಡದಲ್ಲಿ ಇದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ, ಅಂಟಾರ್ಟಿಕಾ. ಅಂಟಾರ್ಕ್ಟಿಕಾದ 2ನೇ ಅತಿ ದೊಡ್ಡ ಜ್ವಾಲಾಮುಖಿಯಾದ ಮೌಂಟ್ ಎರೆಬಸ್ ಅನಿರೀಕ್ಷಿತವಾಗಿ ಚಿನ್ನದ ಧೂಳನ್ನು ಉಗುಳುತ್ತಿದೆ. ಇದು ವಿಜ್ಞಾನಿಗಳನ್ನು ಆಶ್ಚರ್ಯಗೊಳಿಸುತ್ತಿದೆ. ವಿಶಿಷ್ಟವಾಗಿ ಜ್ವಾಲಾಮುಖಿಯು ಉಗಿ, ಅನಿಲಗಳು ಮತ್ತು ಬಂಡೆಗಳನ್ನ ಬಿಡುಗಡೆ ಮಾಡುತ್ತಿದೆ. ಆದರೆ ಈಗ ಸಣ್ಣ ಸ್ಫಟಿಕೀಕರಿಸಿದ ಚಿನ್ನದ ಕಣಗಳು ಸಹ ಹೊರಹೊಮ್ಮುತ್ತಿವೆ. ಇತರ ಜ್ವಾಲಾಮುಖಿಗಳು ಅನಿಲ ಅಥವಾ ದ್ರವ ರೂಪದಲ್ಲಿ ಚಿನ್ನವನ್ನು ಉತ್ಪಾದಿಸಿದರೆ, ಮೌಂಟ್ ಎರೆಬಸ್ ಗಾಳಿಯಿಂದ ಸಾಗಿಸುವ ಘನ ಚಿನ್ನದ ಕಣಗಳನ್ನ ಅನನ್ಯವಾಗಿ ಬಿಡುಗಡೆ ಮಾಡುವಂತದ್ದಾಗಿದೆ. ಇನ್ನ ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ದೇಶವು ವಿಶ್ವದ ಅತಿ ದೊಡ್ಡ ನೌಕಾ ರಕ್ಷಣಾ ಪ್ರದರ್ಶನ 2024 ಆಯೋಜಿಸಿತು ಅಂತ ಪ್ರಶ್ನೆ ಕೇಳಿದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ, ಫ್ರಾನ್ಸ್ ಸರಿಯಾದ ಉತ್ತರ. ಏರೋನವಲ್ 2024 ವಿಶ್ವದ ಪ್ರಮುಖ ನೌಕಾ ರಕ್ಷಣಾ ಪ್ರದರ್ಶನ ನವೆಂಬರ್ 4ರಿಂದ 7ರವರೆಗೆ ಪ್ಯಾರಿಸ್ನಲ್ಲಿ ನಡೆಯಲಿದೆ. 5 ಖಂಡಗಳಲ್ಲಿ ಸುಮಾರು 500 ಪ್ರದರ್ಶಕರನ್ನ ನಿರೀಕ್ಷಿಸಲಾಗಿದೆ. ಇದರಲ್ಲಿ ಬ್ರೆಜಿಲ್, USA, UK ಮತ್ತು ಜರ್ಮನಿ ಸೇರಿದಂತೆ 13 ದೇಶಗಳು ತಮ್ಮದೇ ಆದಂತಹ ರಾಷ್ಟ್ರೀಯ ಮಂಟಪಗಳನ್ನು ಆಯೋಜಿಸುತ್ತವೆ. ಈ ಪ್ರಮುಖ ನೌಕಾ ರಕ್ಷಣಾ ವ್ಯಾಪಾರ ಪ್ರದರ್ಶನದಲ್ಲಿ ಪಾಲ್ಗೊಳ್ಳಲು ಆಹ್ವಾನಿಸಲಾದ 104 ದೇಶಗಳಲ್ಲಿ ಭಾರತವು ಸೇರಿರುವಂತದ್ದು ವಿಶೇಷವಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವಂತಹ ಹಾರ್ಪೂನ್ ಮಿಸೈಲ್ ಅನ್ನ ಯಾವ ದೇಶವು ಅಭಿವೃದ್ಧಿಪಡಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಡಿ, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ. ತೈವಾನ್ US ನಿಂದ 100 ಭೂ ಆಧಾರಿತ ಹಾರ್ಪೂನ್ ವಿರೋಧಿ ಹಡಗು ಕ್ಷಿಪಣಿ ವ್ಯವಸ್ಥೆಗಳ ಮೊದಲ ಸಾಗಣೆಯನ್ನ ಪಡೆಯಲು ಹಾರ್ಪೂನ್ ಕ್ಷಿಪಣಿ 1977ರಿಂದ ವಾಯು ಹಡಗು ಮತ್ತು ಉಪದೊಂದಿಗೆ ಇದರಲ್ಲಿ ಸೇವೆಯಲ್ಲಿದ್ದು, ಇದನ್ನ ಭಾರತವು ಸೇರಿದಂತೆ 30ಕ್ಕೂ ಹೆಚ್ಚು ದೇಶಗಳು ಇದನ್ನ ಬಳಸುತ್ತಿವೆ. ಇದರ ಪ್ರಮುಖ ಲಕ್ಷಣಗಳ ಏನಂದ್ರೆ ಹವಾಮಾನ, ಓವರ್ ದಿ ಹ್ಯಾರಿಜನ್ ಸಾಮರ್ಥ್ಯ, ಕಡಿಮೆ ಮಟ್ಟದ ಸಮುದ್ರ ಸ್ವಿಮ್ಮಿಂಗ್ ಪಥ ಮತ್ತು ಸಕ್ರಿಯ ರಡಾರ್ ಮಾರ್ಗದರ್ಶನವನ್ನ ಇದು ಒಳಗೊಂಡಿರುತ್ತದೆ. ಇದು 4.5 ಮೀಟರ್ ಉದ್ದವನ್ನು ಹೊಂದಿದ್ದು 526 kg ತೂಕವನ್ನು ಹೊಂದಿದ್ದು ಮತ್ತು 221 kg ಸಿಡಿತಲೆಯನ್ನು ಹೊಂದಿದ್ದು, ಇದು GPS ಸಹಾಯದ ನ್ಯಾವಿಗೇಷನ್ ಅನ್ನ ಬಳಸಿಕೊಂಡು 90ರಿಂದ 240 ಕಿಲೋಮೀಟರ್ ವ್ಯಾಪ್ತಿಯೊಂದಿಗೆ ಭೂ ಮುಷ್ಕರ ಮತ್ತು ಹಡಗು ವಿರೋಧಿ ಕಾರ್ಯಾಚರಣೆಗಳನ್ನ ಕಾರ್ಯಗತಗೊಳಿಸಬಹುದಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ನೀತಿ ಆಯೋಗ ಯಾವ ರಾಜ್ಯದಲ್ಲಿ ಮಹಿಳಾ ಉದ್ಯಮಶೀಲತಾ ವೇದಿಕೆಯ ಮೊದಲ ರಾಜ್ಯ ಅಧ್ಯಾಯವನ್ನ ಪ್ರಾರಂಭಿಸಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ, ತೆಲಂಗಾಣ ಸರಿಯಾದಂತ ಉತ್ತರ. ನೀತಿ ಆಯೋಗ ತೆಲಂಗಾಣದಲ್ಲಿ ಮಹಿಳಾ ಉದ್ಯಮಶೀಲತಾ ವೇದಿಕೆಯ ಮೊದಲ ರಾಜ್ಯ ಅಧ್ಯಾಯವನ್ನು ಪ್ರಾರಂಭಿಸಿತು. ವಿ ಹಬ್ ಮತ್ತು ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಇದನ್ನು ಮಾಡಲಾಗಿದ್ದು, ವೇದಿಕೆಯು ಹಣಕಾಸಿನ ಕೊರತೆ ಮತ್ತು ಮಾರ್ಗದರ್ಶನದಂತಹ
ಸಮಸ್ಯೆಗಳನ್ನ ನಿಭಾಯಿಸುವ ಮೂಲಕ ಮಹಿಳಾ ಉದ್ಯಮಿಗಳನ್ನ ಬೆಂಬಲಿಸುತ್ತದೆ. ಹೌದು. ಇನ್ನು ಮುಂದಿನ ಪ್ರಶ್ನೆ, ಸುದ್ದಿಯಲ್ಲಿ ಕಂಡುಬಂದ 500 ಮೀಟರ್ ಅಪರ್ಚರ್ ಸ್ಪೆರಿಕಲ್ ಟೆಲಿಸ್ಕೋಪ್ ಫಾಸ್ಟ್ ಯಾವ ದೇಶದಲ್ಲಿ ಇದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ, ಚೀನಾ. ಚೀನಾ 500 ದ್ವಿತೀರಂಧ್ರ ಗೋಳ ದೂರದರ್ಶಕವನ್ನ ವಿಸ್ತರಿಸುವ 2ನೇ ಹಂತವನ್ನು ಪ್ರಾರಂಭಿಸಿದ್ದು 500 ಮೀಟರ್ ವ್ಯಾಸ ಮತ್ತು 30 ಫುಟ್ಬಾಲ್ ಮೈದಾನಗಳಿಗೆ ಸಮಾನವಾದ ಪ್ರದೇಶವನ್ನು ಹೊಂದಿರುವ ಫಾಸ್ಟ್ ಗೈಝೋ ಪ್ರಾಂತ್ಯದಲ್ಲಿ ನೆಲೆಗೊಂಡಿದ್ದು ಇದು ವಿಶ್ವದ ಅತಿ ದೊಡ್ಡ ಮತ್ತು ಅತ್ಯಂತ ಸೂಕ್ಷ್ಮ ರೇಡಿಯೋ ದೂರದರ್ಶಕವಾಗಿದೆ. ಇದರ ಗುರಿಗಳಲ್ಲಿ ತಟಸ್ಥ ಜಲಜನಕವನ್ನು ಪತ್ತೆ ಹಚ್ಚುವುದು, ಪಲ್ಸರ್ಗಳನ್ನು ಕಂಡುಹಿಡಿಯುವುದು, ಗುರುತ್ವಾಕರ್ಷಣೆಯ ತರಂಗ ಪತ್ತೆಯಲ್ಲಿ ಭಾಗವಹಿಸುವುದು ಮತ್ತು ಭೂಮಧ್ಯತೆಯ ಬುದ್ಧಿಮತ್ತೆಯನ್ನು ಹುಡುಕುವುದು ಇದರಲ್ಲಿ ಸೇರಿದ್ದು ವಿಶೇಷವಾಗಿರುವಂತದ್ದು. ಹೌದಾ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಭಾರತದ ಮೊದಲ ಸೂಪರ್ ಕೆಪಾಸಿಟರ್ ಉತ್ಪಾದನಾ ಸೌಲಭ್ಯವನ್ನ ಎಲ್ಲಿ ಉದ್ಘಾಟಿಸಲಾಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ, ಕಣ್ಣೂರು. ಕೇರಳದ ಕಣ್ಣೂರು ಸರಿಯಾದ ಉತ್ತರ. ಕೇರಳದ ಕಣ್ಣೂರಿನ ಕೆಲ್ಟ್ರಾನ್ನಲ್ಲಿ ಭಾರತದ ಮೊದಲ ಸೂಪರ್ ಕೆಪಾಸಿಟರ್ ಉತ್ಪಾದನಾ ಘಟಕವನ್ನ ಕೇರಳದ ಸಿಎಂ ಪಿನರಾಯಿ ವಿಜಯನ್ ಉದ್ಘಾಟಿಸಿದ್ದು ಇಸ್ರೋ ಸಹಯೋಗದೊಂದಿಗೆ 42 ಕೋಟಿ ರುಗಳ ಆರಂಭಿಕ ಹೂಡಿಕೆಯೊಂದಿಗೆ ಸ್ಥಾವರವನ್ನು ಅಭಿವೃದ್ಧಿಪಡಿಸಲಾಗಿದೆ. ಇದು ಕೇರಳದ ಎಲೆಕ್ಟ್ರಾನಿಕ್ ಉದ್ಯಮಕ್ಕೆ ಉತ್ತೇಜನ ನೀಡಲಿದ್ದು ರಕ್ಷಣಾ ಮತ್ತು ಎಲೆಕ್ಟ್ರಿಕಲ್ ವಾಹನಗಳಂತಹ ಪೋಷಕ ವಲಯಗಳನ್ನು ಇದು ಬೆಂಬಲಿಸುತ್ತದೆ. ಕೆಲ್ಟ್ರಾನ್ ಮತ್ತು ಇತರ ಎಲೆಕ್ಟ್ರಾನಿಕ್ಸ್ ಘಟಕಗಳನ್ನು ಆಧುನೀಕರಿಸಲು 395 ಕೋಟಿ ರುಗಳ ಮಾಸ್ಟರ್ ಪ್ಲಾನ್ನೊಂದಿಗೆ ಹೆಚ್ಚುವರಿಯಾಗಿ 1,000 ಕೋಟಿ ಹೂಡಿಕೆಯನ್ನ ಸಿಎಂ ವಿಜಯನ್ ಘೋಷಿಸಿದ್ದರು. ಕೇರಳವನ್ನ ಎಲೆಕ್ಟ್ರಾನಿಕ್ಸ್ ಉತ್ಪಾದನೆ ಕೇಂದ್ರವನ್ನಾಗಿ ಮಾಡುವುದು ಇದರ ಒಂದು ಗುರಿಯಾಗಿದೆ. ಹೌದಾ. 2025 ಮತ್ತು 26ರ ವೇಳೆಗೆ ಖಾದ್ಯ ತೈಲಗಳ ರಾಷ್ಟ್ರೀಯ ಮಿಷನ್ ಆಯಿಲ್ ಫಾರ್ಮ್ ಅಡಿಯಲ್ಲಿ ಕಚ್ಚಾ ಪಾಮ್ ಎಣ್ಣೆಯ ಗುರಿ ಉತ್ಪಾದನೆ ಏನಂತ ಕೇಳಿದಾರ. ಈ ಉತ್ಪಾದನೆ ಒಂದು ಗುರಿ ಏನಂತ ಪ್ರಶ್ನೆ ಕೇಳಿದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ, 11.20 ಲಕ್ಷ ಟನ್ಗಳು ಸರಿಯಾದ ಉತ್ತರ. NMEO ಅಡಿಯಲ್ಲಿ ಸುಸ್ಥಿರ ತೈಲ ತಾಳೆ ಕೃಷಿ ಕುರಿತು ರಾಷ್ಟ್ರೀಯ ಮಟ್ಟದ ಬಹು ಸ್ಟೇಕ್ ಹೋಲ್ಡರ್ ಕನ್ಸಲ್ಟೇಟಿವ್ ಕಾರ್ಯಾಗಾರವನ್ನ ಇತ್ತೀಚೆಗೆ ನಡೆಸಲಾಯಿತು. ಈ ಕಾರ್ಯಾಗಾರವು ಭಾರತದಲ್ಲಿ ಆಯಿಲ್ ಫಾರ್ಮ್ ಕೃಷಿ ಮತ್ತು ಕಚ್ಚಾ ತಾಳೆ ಎಣ್ಣೆ ಉತ್ಪಾದನೆಯನ್ನು ಹೆಚ್ಚಿಸುವುದರ ಮೇಲೆ ಕೇಂದ್ರೀಕರಿಸುವಂತದ್ದಾಗಿದೆ. ರಾಷ್ಟ್ರೀಯ ಮಿಷನ್ ಆನ್ ಎಡಿಬಲ್ ಆಯಿಲ್ ಫಾರ್ಮ್ ಅನುಷ್ಠಾನಕ್ಕೆ ಸಮರ್ಥನೀಯ ಅಭ್ಯಾಸಗಳು ಮತ್ತು ಕಾರ್ಯತಂತ್ರಗಳನ್ನು ಚರ್ಚಿಸಲು ಇದು ವಿವಿಧ ಮಧ್ಯಸ್ಥಗಾರರನ್ನು ಒಳಗೊಂಡಿತ್ತು. ಆಯಿಲ್ ಫಾರ್ಮ್ ಕೃಷಿ ಮತ್ತು ಕಚ್ಚಾ ತಾಳೆ ಎಣ್ಣೆ ಉತ್ಪಾದನೆಯನ್ನು ಹೆಚ್ಚಿಸಲು ಭಾರತವು ಆಗಸ್ಟ್ 2021ರಲ್ಲಿ NMEO ಆರಂಭಿಸಿತು. ಇನ್ನ ಮುಂದಿನ ಪ್ರಶ್ನೆ, ನಾವಿಕಾ ಸಾಗರ ಪರಿಕ್ರಮ ಯಾತ್ರೆ 2ರಲ್ಲಿ ಬಳಸಲಾದ ಭಾರತೀಯ ನೌಕಾಪಡೆಯ ನೌಕಾಯಾನದ ಹೆಸರೇನು ಅಂತ ಪ್ರಶ್ನೆ ಕೇಳಿದ್ದಾರೆ. ನೋಡಿ, ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ, INS ತಾರಿಣಿ ಎಂಬುದು ಸರಿಯಾದ ಉತ್ತರ. INSV ತಾರಿಣಿಯು ನಾವಿಕಾ ಸಾಗರ ಪರಿಕ್ರಮ 2ಗಾಗಿ ನೌಕಾಯಾನವನ್ನ ಮಾಡಿತು. ನೌಕಾಪಡೆಯ ಮುಖ್ಯಸ್ಥ ಅಡಮ್ ದಿನೇಶ್ ಕೆ ತ್ರಿಪಾಠಿ ಅವರು ಅಕ್ಟೋಬರ್ 2, 2024ರಂದು ಫ್ಲಾಗ್ ಆಫ್ ಮಾಡಿದರು. ಇದು ಭಾರತೀಯ ಮಹಿಳೆಯರು ಡಬಲ್ ಹ್ಯಾಂಡ್ ಮೋಡ್ನಲ್ಲಿ ಮಾಡಿದ ಮೊದಲ ಜಾಗತಿಕ ಪ್ರದಕ್ಷಿಣೆಯಾಗಿದೆ. ಇದು ಭಾರತದ ಕಡಲ್ ಸಾಮರ್ಥ್ಯ ಮತ್ತು ಬದ್ಧತೆಯನ್ನು ಪ್ರದರ್ಶಿಸುತ್ತದೆ. ಮಹಿಳಾ ಸಬಲೀಕರಣಕ್ಕೆ ಇದೊಂದು ಉತ್ತಮ ಉದಾಹರಣೆಯಾಗಿರುವಂತದ್ದು. 2017ರಲ್ಲಿ ಸೇರ್ಪಡೆಗೊಂಡಂತಹ INSV ತಾರಿಣಿ 66,000 ನಾಟಿಕಲ್ ಮೈಲ್ಗಳನ್ನ ಕ್ರಮಿಸಿದೆ ಮತ್ತು ಹಲವಾರು ಪ್ರಮುಖ ದಂಡಯಾತ್ರೆಗಳಲ್ಲಿ ಭಾಗವಹಿಸಿದೆ. ಈ ನೌಕೆಯು ಸುಧಾರಿತ ಸಂಚರಣೆ, ಸುರಕ್ಷತೆ ಮತ್ತು ಸಂವಹನ ವ್ಯವಸ್ಥೆಗಳನ್ನು ಹೊಂದಿರುವಂತದ್ದು. ಹೌದಾ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚಿನ ಅಧ್ಯಯನದ ಪ್ರಕಾರ ಅತಿಥಿಯ ಸಸ್ಯ ಜಾತಿಗಳ ಅತಿಯಾದ ಶೋಷಣೆಯು ಆಸಾಂನ ಕಾಡುಗಳಲ್ಲಿ ಯಾವ ಗುಂಪಿನ ಕೀಟಗಳಿಗೆ ಅಪಾಯವನ್ನು ಉಂಟು ಮಾಡಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ, ಸ್ವಾಲೋಟೆಲ್ ಚಿಟ್ಟೆಗಳು ಸರಿಯಾದಂತ ಉತ್ತರ. 25 ಔಷಧೀಯ ಅತಿಥಿಯ ಸಸ್ಯಗಳ ಅತಿಯಾದ ಶೋಷಣೆಯು ಆಸಾಂನ ಸಿಟ್ರಸ್ ಬೆಲ್ಟ್ ನಲ್ಲಿ ಸ್ವಾಲೋಟೈಲ್ ಚಿಟ್ಟೆಗಳ ಮೇಲೆ ಪ್ರಭಾವ ಬೀರಿದೆ. ಸ್ವಾಲೋಟೈಲ್ ಚಿಟ್ಟೆಗಳು ಪ್ಯಾಪಿಲಿಯೋನಿಯಡ್ ಕುಟುಂಬಕ್ಕೆ ಸೇರಿವೆ ಮತ್ತು ಆರ್ಕಿಟಿಕ್ ಹೊರತುಪಡಿಸಿ ಜಾಗತಿಕವಾಗಿ ಕಂಡುಬರುವಂತವು. ಭಾರತವು 573 ಸ್ವಾಲೋಟೈಲ್ ಜಾತಿಗಳಲ್ಲಿ 77ಗೆ ನೆಲೆಯಾಗಿರುವಂತದ್ದು.
ಅಕ್ರಮ ಜಾನುವಾರು ಸಾಕಾಣಿಕೆ, ಕೃಷಿ, ಚಹಾ ಕೃಷಿ, ಮರ ಕಡಿಯುವುದು ಮತ್ತು ಕೀಟನಾಶಕ ಬಳಕೆ ಬೆದರಿಕೆಗಳು. ಚಿಟ್ಟೆಗಳು ಪ್ರಮುಖ ಪರಿಸರ ಸೂಚಕಗಳಾಗಿ ಅವುಗಳ ಆರೋಗ್ಯವನ್ನು, ಪರಿಸರ ವ್ಯವಸ್ಥೆಯ ಆರೋಗ್ಯ ಮತ್ತು ವಿವಿಧತೆಯನ್ನು ಇದು ಪ್ರತಿಬಿಂಬಿಸುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಯಾವ ಸಂಸ್ಥೆಯು ಭವಿಷ್ಯದ ಸಾಂಕ್ರಾಮಿಕ ಸನ್ನದ್ಧತೆ ಮತ್ತು ತುರ್ತು ಕ್ರಿಯೆಗಾಗಿ ಒಂದು ಚೌಕಟ್ಟು ಶೀರ್ಷಿಕೆಯ ವರದಿಯನ್ನು ಬಿಡುಗಡೆ ಮಾಡಿದೆ ಅಂತ ಪ್ರಶ್ನೆ ಕೇಳಿದಾರ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ, ನೀತಿ ಆಯೋಗ ಸರಿಯಾದಂತ ಉತ್ತರ. ನೀತಿ ಆಯೋಗವು ಭವಿಷ್ಯದ ಸಾಂಕ್ರಾಮಿಕ ಸಿದ್ಧತೆ ಮತ್ತು ತುರ್ತು ಕ್ರಿಯೆಗಾಗಿ ಒಂದು ಚೌಕಟ್ಟು ಎಂಬ ಶೀರ್ಷಿಕೆಯ ತಜ್ಞರ ಗುಂಪಿನ ವರದಿಯನ್ನು ಬಿಡುಗಡೆ ಮಾಡಿದ್ದು, ಭವಿಷ್ಯದ ಸಾರ್ವಜನಿಕ ಆರೋಗ್ಯ ತುರ್ತು ಸ್ಥಿತಿಗಳಿಗೆ ತ್ವರಿತ ಪ್ರತಿಕ್ರಿಯೆಗಳಿಗಾಗಿ ವರದಿಯು ನೀಲನಕ್ಷೆಯನ್ನು ನೀಡುವಂತದ್ದಾಗಿದ್ದು, ಕೋವಿಡ್-19 ಕೊನೆಯ ಸಾಂಕ್ರಾಮಿಕವಲ್ಲದ 75% ಭವಿಷ್ಯದ ಬೆದರಿಕೆಗಳನ್ನ ಜೊನೋಮೆಟಿಕ್ ಆಗಿರುವಂತದ್ದು. ವರದಿಯು ಶಾಸನವನ್ನು ಬಲಪಡಿಸಲು ಕಣ್ಗಾವಲು ಮತ್ತು ಸಾಮರ್ಥ್ಯ ನಿರ್ಮಾಣವನ್ನು ಶಿಫಾರಸು ಮಾಡುವಂತದ್ದಾಗಿದೆ. ಹೌದಾ? ಇನ್ನು ರೆಟಿನಾದ ಕಣ್ಣೀರು ಮತ್ತು ಡಯಾಬಿಟಿಕ್ ರೆಟಿನೋಪತಿಗೆ ಚಿಕಿತ್ಸೆ ನೀಡಲು ಯಾವ ಸಂಸ್ಥೆಯ ಸಂಶೋಧಕರು ಇತ್ತೀಚೆಗೆ ಒಂದು ವಿಧಾನವನ್ನು ಅಭಿವೃದ್ಧಿಪಡಿಸಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ, ಐಐಟಿ ಮದ್ರಾಸ್. ಐಐಟಿ ಮದ್ರಾಸ್ನ ಸಂಶೋಧಕರು ರೆಟಿನಾದಲ್ಲಿ ಡ್ರಗ್ ವಿತರಣೆಯನ್ನು ಸುಧಾರಿಸಲು ಸೌಮ್ಯವಾದಂತಹ ಲೇಸರ್ ಪ್ರೇರಿತ ಸಂವಹನವನ್ನು ಬಳಸಿಕೊಂಡು ರೆಟಿನಾದ ಕಣ್ಣೀರು ಮತ್ತು ಡಯಾಬಿಟಿಕ್ ರೆಟಿನೋಪತಿಗೆ ಚಿಕಿತ್ಸೆ ನೀಡಲು ಹೊಸ ವಿಧಾನವನ್ನು ಕಂಡುಹಿಡಿದಿದ್ದಾರೆ. ಅವರು ವಿಭಿನ್ನ ಚಿಕಿತ್ಸಾ ಪ್ರಕಾರಗಳನ್ನು ಅಧ್ಯಯನ ಮಾಡಲು ಸಿಮ್ಯುಲೇಷನ್ಗಳನ್ನು ನಡೆಸಿದರು. ಶಾಖ ಮತ್ತು ಸಾಮೂಹಿಕ ವರ್ಗಾವಣೆ ಮೇಲೆ ಕೇಂದ್ರೀಕರಿಸಿಕೊಂಡು ಈ ನವೀನ ವಿಧಾನವನ್ನು ಭಾರತದಲ್ಲಿ ರೆಟಿನಾದ ಅಸ್ವಸ್ಥತೆಗಳೊಂದಿಗೆ ಸುಮಾರು 11 ಮಿಲಿಯನ್ ಜನರಿಗೆ ಇದರ ಪ್ರಯೋಜನವನ್ನು ನೀಡಲಿದ್ದಾರೆ. ಹೌದಾ? ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಭಾರತದ ಪ್ರಧಾನಮಂತ್ರಿಗಳು ಯಾವ ರಾಜ್ಯದಲ್ಲಿ ಧರ್ತಿ ಆಫ್ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನ ಪ್ರಾರಂಭಿಸಿದರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ, ಜಾರ್ಖಂಡ ಸರಿಯಾದಂತ ಉತ್ತರ. ಪ್ರಧಾನಿಯವರು ಜಾರ್ಖಂಡ್ನಲ್ಲಿ ಸುಮಾರು 80,000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಧರ್ತಿ ಆಫ್ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನವನ್ನು ಪ್ರಾರಂಭಿಸಿದರು. ಇದು 63,840 ಬುಡಕಟ್ಟು ಗ್ರಾಮಗಳನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಇದು ಹೊಂದಿರುವಂತದ್ದು. ಒಟ್ಟು ಇದರ ವೆಚ್ಚ ಎಷ್ಟು ಅಂದ್ರೆ 79,156 ಕೋಟಿ ರು. ಕೇಂದ್ರ ಸರ್ಕಾರದಿಂದ 56,333 ಕೋಟಿ. ಇದು 2023ರಲ್ಲಿ ಪ್ರಾರಂಭವಾಗಿ PM ಜನ್ಮನ್ ಯಶಸ್ವಿನ ಮೇಲೆ ನಿರ್ಮಿಸುವಂತದ್ದು. ಇದು ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪುಗಳ ಮೇಲೆ ಕೇಂದ್ರೀಕರಿಸುವಂತದ್ದಾಗಿರ್ತದೆ. ಇನ್ನು ಮುಂದಿನ ಪ್ರಶ್ನೆ, ಸುದ್ದಿಯಲ್ಲಿ ಕಂಡುಬಂದ ಪ್ರಸ್ಟಾ ಸರೋವರವು ಯಾವ ಖಂಡದಲ್ಲಿ ಇದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ, ಯುರೋಪ್ ಖಂಡ. ಅಲ್ಬೇನಿಯಾದ ಲಿಟಲ್ ಪ್ರಸ್ಟಾ ಸರೋವರದ 450 ಹೆಕ್ಟೇರ್ಗಳಲ್ಲಿ 430 ಚೌಗು ಪ್ರದೇಶಗಳಾಗಿ ಮಾರ್ಪಟ್ಟಿದ್ದು ಅಥವಾ ಒಣಗಿವೆ ಎಂದು ತಜ್ಞರು ವರದಿ ಮಾಡಿದ್ದು, ಇದು ಯುರೋಪಿಯನ್ ಅತ್ಯಂತ ಹಳೆಯ ಮತ್ತು ಅತಿ ಎತ್ತರದ ಟೆಕ್ಟೋನಿಕ್ ಸರೋವರಗಳಲ್ಲಿ ಒಂದಾಗಿದ್ದು, ಇದು 3 ಭೌಗೋಳಿಕ ದ್ರವ್ಯರಾಶಿಗಳ ಜಂಕ್ಷನ್ಗಳಲ್ಲಿ ಗ್ರಾನೈಟ್, ಕಾರ್ಸ್ಟೆನಿಕ್ ಮತ್ತು ಸುವಾಗುರ. ಈ ಪ್ರದೇಶವು ಪ್ಯಾಲಿಯೋಲಿಥಿಕ್ ಯುಗದಿಂದ ನಿಯೋಜನೆಯ ಯುಗದವರೆಗೆ ಬಂಡೆಗಳನ್ನು ಒಳಗೊಂಡಿರುವಂತದ್ದಾಗಿರ್ತದೆ. ಹೌದಾ? ಇನ್ನು ಮುಂದಿನ ಪ್ರಶ್ನೆ, ಪ್ಲೂಟೋದ ಯಾವ ಚಂದ್ರನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಹೈಡ್ರೋಜನ್ ಪೆರಾಕ್ಸೈಡ್ ಅನಿಲಗಳನ್ನು ವಿಜ್ಞಾನಿಗಳು ಇತ್ತೀಚೆಗೆ ಪತ್ತೆ ಮಾಡಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ, ಚೆರನ್ ಸರಿಯಾದ ಉತ್ತರ. ಪ್ಲೂಟೋದ ಅತಿ ದೊಡ್ಡ ಚಂದ್ರನಾದ ಚೆರೋನ್ನಲ್ಲಿ ವಿಜ್ಞಾನಿಗಳು ಕಾರ್ಬನ್ ಡೈಆಕ್ಸೈಡ್ ಮತ್ತು ಹೈಡ್ರೋಜನ್ ಪೆರಾಕ್ಸೈಡ್ ಅನ್ನು ಕಂಡುಹಿಡಿದಿರುವಂತದ್ದು. ಚೆರೋನ್ ಪ್ಲೂಟೋದ ಅರ್ಧದಷ್ಟು ಗಾತ್ರವನ್ನು ಹೊಂದಿದ್ದು 1214 ಕಿಲೋಮೀಟರ್ ಅಡ್ಡಲಾಗಿ ಅಳತೆಯನ್ನ 1978ರಲ್ಲಿ ಇದನ್ನ ಕಂಡುಹಿಡಿಯಲಾಯಿತು. ಪ್ಲೂಟೋ ಮತ್ತು ಚೆರೋನ್ ನಡುವಿನ ಅಂತರವು 19,640 ಕಿಲೋಮೀಟರ್. ಎರಡು ದೇಹಗಳು ಉಬ್ಬರವಿಳಿತದಿಂದ ಲಾಕ್ ಆಗಿರುವಂತದ್ದು, ಯಾವಾಗಲೂ ಒಂದೇ ಬದಿಯಲ್ಲಿ ಪರಸ್ಪರ ಎದುರಿಸುತ್ತಿವೆ. ಚೆರೋನ್ 6.4 ಭೂಮಿಯ ದಿನಗಳಲ್ಲಿ ಪ್ಲೂಟೋದ ಒಂದು ಕಕ್ಷೆಯನ್ನು ಪೂರ್ಣಗೊಳಿಸುವಂತದ್ದಾಗಿದೆ. ಇತ್ತೀಚೆಗೆ ಭಾರತದ ಮಾರಿಟೈಮ್ ಡಿಕಾರ್ಬೋನೈಸೇಷನ್ ಸಮ್ಮೇಳನವನ್ನು ಎಲ್ಲಿ ನಡೆಸಲಾಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ, ನವದೆಹಲಿ. ಬಂದರುಗಳ ಸಚಿವಾಲಯ ಮತ್ತು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇದರ ಸಹ ಪೋಸ್ಟ್ ಮಾಡಿದ
ಭಾರತದಲ್ಲಿ ಮ್ಯಾರಿಟೈಮ್ ಡಿಕಾರ್ಬನೈಸೇಷನ್ ಕುರಿತ ಸಮ್ಮೇಳನವು ನವದೆಹಲಿಯಲ್ಲಿ ಮುಕ್ತಾಯಗೊಂಡಿತು. ಇದು ಹಸಿರು ಹಡಗು ಮತ್ತು ಸುಸ್ಥಿರ ಬಂದರುಗಳ ಕಾರ್ಯಕ್ರಮಗಳ ಪ್ರಾಮುಖ್ಯತೆಯನ್ನು ಹೇಳುವಂತದ್ದಾಗಿದ್ದು, ಸುಸ್ಥಿರ ಭವಿಷ್ಯಕ್ಕಾಗಿ ತನ್ನ ಕಡಲ ಉದ್ಯಮವನ್ನು ಪರಿವರ್ತಿಸುವ ಭಾರತದ ಬದ್ಧತೆಯನ್ನು ಪ್ರತಿಬಿಂಬಿಸುವಂತದ್ದಾಗಿದೆ. ಭಾರತದಲ್ಲಿ ಯುವಕರ ಉದ್ಯೋಗ ಅವಕಾಶವನ್ನು ಹೆಚ್ಚಿಸಲು ಕೇಂದ್ರ ಸರ್ಕಾರವು ಪ್ರಾರಂಭಿಸಿದಂತ ಒಂದು ಹೊಸ ಯೋಜನೆ ಹೆಸರೇನು ಅಂತ ಕೇಳಿದರೆ, ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ PM ಇಂಟರ್ನ್ಶಿಪ್ ಯೋಜನೆ. PM ಇಂಟರ್ನ್ಶಿಪ್ ಯೋಜನೆ ಸರಿಯಾದಂತ ಉತ್ತರ. ವ್ಯಾಪಾರ ಪರಿಸರದಲ್ಲಿ ಪ್ರಾಯೋಗಿಕ ಅನುಭವವನ್ನು ನೀಡುವ ಮೂಲಕ ಭಾರತದಲ್ಲಿ ಯುವಕರ ಉದ್ಯೋಗಾವಕಾಶವನ್ನು ಸುಧಾರಿಸಲು ಪ್ರಧಾನಮಂತ್ರಿಗಳ ಇಂಟರ್ನ್ಶಿಪ್ ಯೋಜನೆಯನ್ನು ಇತ್ತೀಚೆಗೆ ಪ್ರಾರಂಭಿಸಲಾಯಿತು. ಇದು 5 ವರ್ಷಗಳಲ್ಲಿ ಟಾಪ್ 500 ಕಂಪನಿಗಳಲ್ಲಿ 1 ಕೋಟಿ ಯುವಜನರಿಗೆ ಇಂಟರ್ನ್ಶಿಪ್ ನೀಡುವ ಗುರಿಯನ್ನು ಇದು ಹೊಂದಿರುವಂತದ್ದು. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಡಿಯಲ್ಲಿ 6,000 ಒಂದು ಬಾರಿ ಅನುದಾನ ಮತ್ತು ವಿಮೆಯನ್ನು ಸಹ ಇದರಲ್ಲಿ ಒದಗಿಸಲಾಗಿದೆ. ಮುಂದಿನ ಪ್ರಶ್ನೆ, ಧಾರ್ಮಿಕ ಅಲ್ಪಸಂಖ್ಯಾತರ ಕುರಿತ ವರದಿಗಾಗಿ ಇತ್ತೀಚೆಗೆ ಯಾವ ಸಂಸ್ಥೆಯು ಭಾರತದಿಂದ ಟೀಕೆಗಳನ್ನು ಎದುರಿಸುತ್ತಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಯುನೈಟೆಡ್ ಸ್ಟೇಟ್ಸ್ ಕಮ್ಯುನಿಕೇಷನ್ ಅಂಡ್ ಇಂಟರ್ನ್ಯಾಷನಲ್ ರಿಲಿಜನ್ ಫ್ರೀಡಮ್ ಸರಿಯಾದ ಉತ್ತರ. ಧಾರ್ಮಿಕ ಅಲ್ಪಸಂಖ್ಯಾತರ ನಿಂದನೆಗಳ ಕುರಿತು ಅಂತಾರಾಷ್ಟ್ರೀಯ ಧಾರ್ಮಿಕ ಸ್ವಾತಂತ್ರ್ಯದ US ಆಯೋಗದ ವರದಿಯನ್ನು ಭಾರತವು ತಿರಸ್ಕರಿಸಿದೆ. ಇದು 1998ರ ಅಂತಾರಾಷ್ಟ್ರೀಯ ಧಾರ್ಮಿಕ ಸ್ವಾತಂತ್ರ್ಯ ಕಾಯ್ದೆಯಿಂದ ರಚಿಸಲ್ಪಟ್ಟ ಸ್ವತಂತ್ರ US ಫೆಡರಲ್ ಏಜೆನ್ಸಿಯಾಗಿದೆ. ಇದು ಜಾಗತಿಕ ಧಾರ್ಮಿಕ ಸ್ವಾತಂತ್ರ್ಯದ ಉಲ್ಲಂಘನೆಗಳನ್ನು ಮೇಲ್ವಿಚಾರಣೆ ಮಾಡುತ್ತದೆ ಮತ್ತು ಇದರ US ಅಧ್ಯಕ್ಷರು, ರಾಜ್ಯ ಕಾರ್ಯದರ್ಶಿ ಮತ್ತು ಕಾಂಗ್ರೆಸ್ಗೆ ನೀತಿ ಶಿಫಾರಸುಗಳನ್ನು ಒದಗಿಸುವಂತದ್ದಾಗಿದೆ. ಉಲ್ಲಂಘನೆಗಳನ್ನು ನಿರ್ಣಯಿಸಲು ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯ ಆರ್ಟಿಕಲ್ 18 ಸೇರಿದಂತೆ ಅಂತಾರಾಷ್ಟ್ರೀಯ ಮಾನದಂಡಗಳನ್ನು ವರದಿ ಬಳಸುವಂತದ್ದಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ 9 ಬಂಧಿತ ತಳಿ ಪಿಗ್ಮಿ ಹಂದಿಗಳನ್ನು ಅಸ್ಸಾಂನ ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಬಿಡುಗಡೆ ಮಾಡಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಮನಸ್ ರಾಷ್ಟ್ರೀಯ ಉದ್ಯಾನವನ ಸರಿಯಾದಂತ ಉತ್ತರ. 9 ಬಂಧಿತ ತಳಿ ಪಿಗ್ಮಿ ಹಂದಿಗಳನ್ನ ಇತ್ತೀಚೆಗೆ ಅಸ್ಸಾಂನ ಮಾನಸ ರಾಷ್ಟ್ರೀಯ ಉದ್ಯಾನವನದಲ್ಲಿ ಬಿಡುಗಡೆ ಮಾಡಲಾಯಿತು. ಪಿಗ್ಮಿ ಹಂದಿಗಳು ಜಾಗತಿಕವಾಗಿ ಚಿಕ್ಕ ಮತ್ತು ಅಪರೂಪದ ಕಾಡು ಹಂದಿ ಜಾತಿಗಳಾಗಿವೆ. ಇದರ IUCN ಪ್ರಕಾರ ಪಿಗ್ಮಿ ಹಂದಿಗಳು ತೀವ್ರವಾಗಿ ಅಳಿವಿನಂಚಿನಲ್ಲಿರುವ ಮತ್ತು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ ಶೆಡ್ಯೂಲ್ 1ರಲ್ಲಿ ಪಟ್ಟಿ ಮಾಡಲಾಗಿದೆ. ಮನಸ್ ರಾಷ್ಟ್ರೀಯ ಉದ್ಯಾನವನವು ಅಸ್ಸಾಂನಲ್ಲಿದ್ದು, ಇದು ಭೂತಾನನ ರಾಯಲ್ ಮಾನಸ ರಾಷ್ಟ್ರೀಯ ಉದ್ಯಾನವನ ಹೊಂದಿಕೊಂಡಿರುವಂತದ್ದಾಗಿದೆ. ಹೌದಾ? ಇಂದಿನ ಕ್ಲಾಸ್ ಯಾರಿಗೆಲ್ಲ ಇಷ್ಟವಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ನನ್ನ ಚಾನೆಲ್ಗೆ ಯಾರಾದರೂ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.